ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಪ್ರಪಂಚವ್ಯಾಪ್ತವಾಗಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದ ತುಂಬಾನೇ ವಿಚಿತ್ರವಾದ ನಂಬಲಸಾಧ್ಯವಾದ ವಿಡಿಯೋಗಳನ್ನ ನೋಡೋಣ. ಈ ವಿಡಿಯೋಗಳನ್ನ ನೋಡಿದ್ರೆ ನಿಜವಾಗ್ಲೂ ನೀವು ತುಂಬಾನೇ ಶಾಕ್ ಆಗ್ತೀರಾ. ಇದರಿಂದ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೇನೆ ಇಷ್ಟವಾದ್ರೆ ಲೈಕ್ ಮಾಡಿ. ಮೊದಲನೇದಾಗಿ ಫಿಲಿಪೈನ್ಸ್ ದೇಶದಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ಕ್ಲಿಪ್ ನೋಡೋಣ ಬನ್ನಿ. ಒಂದು ಸಾಧಾರಣ ಯುವತಿ ಒಂದು ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿರ್ತಾಳೆ. ಆದ್ರೆ ಯುವತಿಯನ್ನ ರೆಕಾರ್ಡ್ ಆದ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರೆ ಇದು ಸಾಮಾನ್ಯ ವಿಡಿಯೋದಂತೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಈ ವಿಡಿಯೋದಲ್ಲಿ ಯುವತಿಯ ತಲೆ ಅದೃಶ್ಯವಾಗುತ್ತೆ ಮತ್ತೆ ಗೋಚರವಾಗುತ್ತೆ. ಹೀಗೆ ವಿಚಿತ್ರವಾಗಿ ಗ್ಲಿಚ್ ಆಗುತ್ತೆ. ಆದ್ರೆ ವಿಡಿಯೋದಲ್ಲಿನ ಮುಂದಿನ ಭಾಗ ಮಾತ್ರ ಪೂರ್ತಿಯಾಗಿ ಸ್ಪಷ್ಟವಾಗಿರುತ್ತೆ. ವಿಚಿತ್ರ ಏನಂದ್ರೆ ಫಿಲಿಪೈನ್ಸ್ ಅಲ್ಲಿನ ಜನರಲ್ಲಿ ಒಂದು ನಂಬಿಕೆ ಇದೆ. ಅದೇನೆಂದ್ರೆ ಹೀಗೆ ಯಾರದ್ದಾದ್ರೂ ತಲೆ ವಿಡಿಯೋದಲ್ಲಿ ಅಥವಾ ಫೋಟೋದಲ್ಲಿ ಅದೃಶ್ಯವಾದ್ರೆ ಅವರು ಶೀಘ್ರದಲ್ಲೇ ಸಾಯ್ತಾರಂತೆ. ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಕೆಲ ಕ್ಷಣಗಳ ನಂತರ ಈ ಯುವತಿ ವಿಷಯದಲ್ಲೂ ಕೂಡ ಇದೇ ನಡೆಯುತ್ತೆ. ಆಯಾ ತಪ್ಪಿದಂತಹ ಒಂದು ಟ್ಯಾಕ್ಸಿ ವೇಗವಾಗಿ ಬಂದು ಆ ಯುವತಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಈ ಅಪಘಾತದಲ್ಲಿ ಯುವತಿ ಸ್ಥಳದಲ್ಲೇ ಪ್ರಾಣ ಬಿಡ್ತಾಳೆ. ಆಮೇಲೆ ಈ ವಿಡಿಯೋ ಫಿಲಿಪೈನ್ಸ್ ದೇಶದಲ್ಲಿ ಬೆಂಕಿಯ ಹಾಗೆ ವ್ಯಾಪಿಸುತ್ತೆ. ಕೆಲ ಜನರು ತಮ್ಮ ನಂಬಿಕೆಗಳು ನಿಜ ಆದವು ಅಂತ ಭಯ ಪಡ್ತಾರೆ. ಇನ್ನು ಕೆಲವರು ಆ ಸಿಸಿಟಿವಿಯಲ್ಲಿ ಯಾವುದೋ ತಾಂತ್ರಿಕ ದೋಷ ಇರಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಈ ವಿಡಿಯೋ ಲೆಬನಾನ್ ದೇಶದಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಕೆಲ ಕುಟುಂಬ ಸದಸ್ಯರು ಆಸ್ಪತ್ರೆಯಲ್ಲಿ ತಮ್ಮ ಬಂಧುಗಳನ್ನ ಮೀಟ್ ಮಾಡಲು ಬಂದಿರ್ತಾರೆ. ಇಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಈ ಕಪ್ಪು ನೆರಳನ್ನ ಗಮನಿಸಿದ್ದೀರಾ? ಇಲ್ಲಿ ಅವರು ಆ ಕಪ್ಪು ನೆರಳಿನ ಮುಖಾಂತರವೇ ಹಾದು ಹೋಗ್ತಿದ್ದಾರೆ. ಇದು ಯಾವುದೋ ಇಲ್ಯೂಷನ್ ಅಲ್ಲ ಅಥವಾ ಕ್ಯಾಮ್ರಾದ ಲೋಪನೂ ಅಲ್ಲ. ವಾಸ್ತವಿಕವಾಗಿಯೇ ಅವರು ಆ ಕಪ್ಪು ನೆರಳನ್ನ ದಾಟಿಕೊಂಡೇ ಹೋಗ್ತಿದ್ದಾರೆ. ಹಾಗಾದ್ರೆ ಅದು ಏನಾಗಿರಬಹುದು? ಇನ್ನು ವಿಚಿತ್ರ ಏನಂದ್ರೆ ಇವರು ಯಾರನ್ನ ನೋಡಲು ಬಂದಿರ್ತಾರೋ ಆ ವ್ಯಕ್ತಿ ಅದೇ ದಿನ ಸಾವನ್ನಪ್ತಾನೆ. ಹಾಗಾದ್ರೆ ಅಲ್ಲಿ ಸ್ವತಃ ಯಮಧರ್ಮರಾಜನೇ ಯುವಕನ ರೂಪದಲ್ಲಿ ಬಂದು ಆ ರೋಗಿಯ ಪ್ರಾಣವನ್ನ ತೆಗೆದುಕೊಂಡು ಹೋಗಿರಬಹುದಾ? ಏನಾಗಿರಬಹುದು ನೀವೇ ಹೇಳಿ. ಮಧ್ಯಪ್ರದೇಶದ ಗ್ವಾಲಿಯರ್ ಅಲ್ಲಿ ರೆಕಾರ್ಡ್ ಆದ ಈ ಸ್ಕೇರಿ ವಿಡಿಯೋ ನೋಡಿ. ಇಲ್ಲಿ ಬಿಳಿ ವಸ್ತ್ರ ಧರಿಸಿದ ಒಂದು ಮಹಿಳೆ ರಾತ್ರಿ ಹೊತ್ತಲ್ಲಿ ಬೀದಿ ಬೀದಿ ಸುತ್ತಾಡ್ತಾ ಇರ್ತಾಳೆ. ಅದು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಜನರು ಮಾತ್ರ ರಾತ್ರಿ ಹೊತ್ತಲ್ಲಿ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಮಹಿಳೆ ಜನರ ಮನೆಗಳ ಡೋರ್ ಬೆಲ್ ಹೊಡೆದು ಮಾಯವಾಗ್ತಾಳಂತೆ. ಇನ್ನು ಈ ಮಹಿಳೆ ಕಂಡಾಗ ರಸ್ತೆ ಮೇಲಿರೋ ದನ ಕರುಗಳು ಕೂಡ ವಿಚಿತ್ರವಾಗಿ ವರ್ತಿಸುತ್ತವಂತೆ. ಈ ಮಹಿಳೆಯನ್ನ ನೋಡಿದ ತಕ್ಷಣವೇ ಭಯದಿಂದ ಓಡೋಗ್ತವಂತೆ. ಇದೆಲ್ಲಾನು ಅಲ್ಲಿರೋ ಕೆಲವೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ಫುಟೇಜ್ ಅಲ್ಲಿ ರಸ್ತೆ ಬದಿಯಲ್ಲಿ ಮಲಗಿದ್ದ ಎತ್ತು ಈ ಮಹಿಳೆಯನ್ನ ನೋಡಿದ ಕೂಡಲೇ ಅಲ್ಲಿಂದ ಓಡೋಗುತ್ತೆ. ಆಮೇಲೆ ಒಂದು ಮನೆಯ ಡೋರ್ ಬೆಲ್ ನ ಒತ್ತೋದಕ್ಕೆ ಈ ಮಹಿಳೆ ಕೈ ಚಾಚುತ್ತಾಳೆ. ಆಗ ಅವಳ ಕೈ ವಿಚಿತ್ರವಾಗಿ ಉದ್ದವಾಗಿ ಸಾಗುತ್ತೆ. ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಆದ್ರೆ ಈ ಮಹಿಳೆ ಯಾರು, ಪ್ರತಿದಿನ ಮಧ್ಯರಾತ್ರಿ ಹೀಗ್ಯಾಕೆ ಮಾಡ್ತಿದ್ದಾಳೆ ಎಂಬ ವಿಷಯ ಈಗಿನವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿರೋ ಸ್ಥಳೀಯರು ಮಾತ್ರ ಇದು ಮನುಷ್ಯನಲ್ಲ, ಆತ್ಮ ಅಂತ ಖಂಡಿತವಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಆ ಮಹಿಳೆಯನ್ನ ನೋಡಿದ ಪ್ರತಿ ಬಾರಿನೂ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ತಕ್ಷಣವೇ ಹುಡುಕಿದ್ರು ಕೂಡ ಆ ಮಹಿಳೆಯ ಜಾಡು ಎಲ್ಲೂ ಕಾಣಿಸೋದಿಲ್ಲ. ಈ ವಿಡಿಯೋ ಕ್ಲಿಪ್ ನ ಇಂಡೋನೇಷಿಯಾದ ಎರಿಕಾ ಎಂಬ ಯುವತಿ ಪೋಸ್ಟ್ ಮಾಡ್ತಾಳೆ. ಇದರಲ್ಲಿ ಏನಿದೆ ಅಂದ್ರೆ ಎರಿಕಾ ಸಹೋದರ ನೆಲದ ಮೇಲೆ ಮಲಗಿ ಫೋನ್ ನಲ್ಲಿ ಗೇಮ್ ಆಡ್ತಾ ಇರ್ತಾನೆ. ಆತನ ಹಿಂದೆ ಮಂಚದ ಮೇಲೆ ಅವರ ಅಜ್ಜಿ ಅನಾರೋಗ್ಯದಿಂದ ಮಲಗಿರ್ತಾಳೆ. ಆಗ ಸಡನ್ ಆಗಿ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಅದೇನೆಂದ್ರೆ ಇದ್ದಕ್ಕಿದ್ದಂತೆ ಆ ಬಾಲಕನ ಕಾಲುಗಳನ್ನ ಯಾರೋ ಗಟ್ಟಿಯಾಗಿ ಹಿಡಿದುಕೊಂಡು ಎಳೆದಂತೆ ಆಗುತ್ತೆ. ಆಗ ಆ ಬಾಲಕ ಭಯ ಪಟ್ಟು ರೂಮ್ ಡೋರ್ ತೆಗೆದು ಹೊರಗಡೆ ಓಡೋಗ್ತಾನೆ. ಮತ್ತೊಂದು ವಿಚಿತ್ರ ಏನಂದ್ರೆ ಅವನು ಹೊರಗಡೆ ಹೋಗುವಾಗ ಪಕ್ಕದಲ್ಲಿದ್ದ ಮತ್ತೊಂದು ಡೋರ್ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತೆ. ಆಮೇಲೆ ಇದ್ರ ಬಗ್ಗೆ ಎರಿಕಾ ತನ್ನ ಅಜ್ಜಿಯನ್ನ ಕೇಳಿದ್ರೆ ಆ ಅಜ್ಜಿಯ ಪಕ್ಕದಲ್ಲಿ 3 ಸ್ತ್ರೀಯರು ಕಾಣಿಸ್ತಿದ್ದಾರೆ ಅಂತ ಆ ಬಾಲಕನಿಗೆ ಹೇಳ್ತಾಳಂತೆ. ಆದ್ರೆ ಅಜ್ಜಿಯ ಆರೋಗ್ಯ ಸರಿಯಾಗಿಲ್ಲದೆ ಇದ್ದಿದ್ರಿಂದ ಆ ಬಾಲಕ ಅಜ್ಜಿಯ ಮಾತುಗಳನ್ನ ಕೇಳೋದಿಲ್ಲ. ಫೋನಲ್ಲಿ ಗೇಮ್ ಆಡ್ತಾನೆ ಇರ್ತಾನೆ. ಆಮೇಲೆ ಈ ಘಟನೆ ನಡೆಯುತ್ತೆ. ಪ್ರಸ್ತುತ ಆ ಕುಟುಂಬದವರು ಆ ಸ್ತ್ರೀಯರಿಗೆ ಈ ಅಜ್ಜಿಗೆ ಏನೋ ಸಂಬಂಧ ಇದೆ ಅಂತ ಭಾವಿಸ್ತಿದ್ದಾರೆ. ಯಮನ್ ದೇಶದಲ್ಲಿ ರೆಕಾರ್ಡ್ ಆದ ಮತ್ತೊಂದು ವಿಚಿತ್ರ ಘಟನೆಯನ್ನ ನೋಡೋಣ ಬನ್ನಿ. ಇಲ್ಲಿ ಕಾಣಿಸ್ತಿರೋ ಈ ಶಾಪ್ ಓನರ್ಗೆ ಒಂದು ಭಯಂಕರವಾದ ಸಂಘಟನೆ ಎದುರಾಗುತ್ತೆ. ನಸುಕಿನ ಜಾವ ಶಾಪ್ ಓಪನ್ ಮಾಡಿ ಕೂತಿದ್ದ ಈ ವ್ಯಕ್ತಿಯ ಮುಂದೆ ವಿಚಿತ್ರವಾಗಿ ವಸ್ತ್ರ ತೊಟ್ಟ ಮಹಿಳೆ ಬರ್ತಾಳೆ. ಆ ಮಹಿಳೆ ವೇಷಭೂಷಣ ನಡವಳಿಕೆ ಮನುಷ್ಯರಿಗಿಂತ ತುಂಬಾ ಭಿನ್ನವಾಗಿರುತ್ತೆ. ಆ ವ್ಯಕ್ತಿ ಮಹಿಳೆಯನ್ನ ನೋಡಿದ ಕೂಡಲೇ ಶಾಕ್ ಆಗ್ತಾನೆ, ಭಯದಿಂದ ನಡುಗ್ತಾನೆ. ಯಾಕಂದ್ರೆ ಆ ಮಹಿಳೆಯ ಮುಖ ಕೈ ಕಾಲುಗಳು ಸತ್ತು ಹೋದ ವ್ಯಕ್ತಿಯ ಚರ್ಮದಂತೆ ಭಯಂಕರವಾಗಿ ಕಾಣಿಸ್ತಿರುತ್ತೆ. ಇಷ್ಟೇ ಅಲ್ಲದೆ ಆ ಶಾಪ್ ಓನರ್ ಹೇಳೋ ಪ್ರಕಾರ
ಆ ಮಹಿಳೆಯ ಕಾಲುಗಳು ಮನುಷ್ಯರ ಕಾಲುಗಳಂತೆ ಇರೋದಿಲ್ಲವಂತೆ, ಯಾವುದೋ ಪ್ರಾಣಿಯ ಕಾಲುಗಳಂತೆ ಕಾಣಿಸುತ್ತಿದ್ದವಂತೆ. ಆದ್ರೆ ಆ ಮಹಿಳೆ ಯಾರು, ನಿಜವಾಗ್ಲೂ ಒಂದು ಅದೃಶ್ಯ ಶಕ್ತಿನ ಅಥವಾ ಹುಚ್ಚು ಹಿಡಿದ ಮಹಿಳೆನ? ಏನೇ ಆದ್ರೂನು ಆ ಮಹಿಳೆಯನ್ನ ನೋಡಿದ ಕ್ಷಣಗಳನ್ನ ಆ ಶಾಪ್ ಓನರ್ ಎಂದೂ ಕೂಡ ಮರೆಯೋದಿಲ್ಲ. ನಾಯಿಗಳಿಗೆ ವಾಸನೆ ಗ್ರಹಿಸೋ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ ಎಂಬ ವಿಷಯ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ತುಂಬಾ ಕಡಿಮೆ ಜನರಿಗೆ ಮಾತ್ರ ಗೊತ್ತಿರೋ ವಿಷಯ ಏನೆಂದ್ರೆ, ನಮ್ಮ ಕಣ್ಣಿಂದ ನೋಡಲು ಆಗದಂತಹ ದೃಶ್ಯಗಳನ್ನ ಅವು ನೋಡಬಲ್ಲವು. ಈ ವಿಡಿಯೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲೊಂದು ಹೊಗೆಯಂತಹ ಆಕಾರ ಮುಂದಕ್ಕೆ ಕದಲುತ್ತಿದ್ದಂತೆ ಕಾಣಿಸುತ್ತೆ. ಅದನ್ನ ನೋಡಿದ ಈ ನಾಯಿಗಳು ಬೆನ್ನಟ್ಟಿ ಹೋಗ್ತವೆ. ಆದ್ರೆ ಖಂಡಿತವಾಗ್ಲೂ ಇದು ಹೊಗೆ ಅಥವಾ ಗಾಳಿಗೆ ಬಡಿದುಕೊಂಡು ಹೋಗ್ತಿರೋ ಧೂಳಂತೂ ಅಲ್ಲ. ಒಂದ್ ವೇಳೆ ಅದರ ಸ್ಥಾನದಲ್ಲಿ ಕಳ್ಳ ಅಥವಾ ಅಪರಿಚಿತ ವ್ಯಕ್ತಿ ಇದ್ದಿದ್ರೆ ನಾಯಿಗಳು ಹೀಗೆ ಬಗಳುತ್ತಾ ಬೆನ್ನಟ್ಟಿದ್ದಾಗ ಓಡೋಗ್ತಿದ್ರು. ಆದ್ರೆ ಆ ಅದೃಶ್ಯ ಆಕಾರಕ್ಕೆ ನಾಯಿಗಳ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲದೆ ತನ್ನ ಪಾಡಿಗೆ ತಾನು ಹೋಗುತ್ತೆ. ಹಾಗಾದ್ರೆ ಇದು ಏನಾಗಿರಬಹುದು? ಕಾಕತಾಳೀಯವ ಅಥವಾ ಆ ನಾಯಿಗಳು ಅಸಾಧಾರಣ ದೃಶ್ಯವನ್ನ ನೋಡಿರಬಹುದಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ. ಮೆಕ್ಸಿಕೋದಲ್ಲಿ ಒಂದು ಲೋಕಲ್ ಟ್ರೈನ್ ಅಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ವ್ಯಕ್ತಿಗೆ ಒಂದು ಭಯಂಕರವಾದ ಘಟನೆ ಎದುರಾಗುತ್ತೆ. ರಾತ್ರಿ ಸುಮಾರು 11:30ಕ್ಕೆ ಆತನು ಒಂದು ರೈಲಿನಲ್ಲಿ ಒಂಟಿಯಾಗಿ ಕೂತಿರ್ತಾನೆ. ಆಗ ರೈಲು ಒಂದು ಕತ್ತಲೆ ಸುರಂಗದೊಳಗಡೆ ಹೋದ ಕೂಡಲೇ ಖಾಲಿಯಾಗಿದ್ದ ಬೋಗಿಯಲ್ಲಿ ಒಂದು ಮಹಿಳೆ ಭಯಂಕರವಾಗಿ ಕಿರ್ಚುವ ಶಬ್ದ ಕೇಳಿಸುತ್ತೆ. ವಿಡಿಯೋದಲ್ಲಿ ಆತನ ಪಕ್ಕದಲ್ಲಿ ಯಾರೂ ಇರೋದಿಲ್ಲ. ಆದ್ರೆ ಆ ಶಬ್ದವನ್ನ ಕೇಳಿದ್ರೆ ಯಾರೋ ಆ ಕೋಚ್ ನಲ್ಲೇ ಕೂತು ಕಿರಿಚುದಂತೆ ಕೇಳಿಸುತ್ತೆ. ಆಮೇಲೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಕೆಲವರು ಆ ಶಬ್ದ ಸತ್ತ ಆತ್ಮಗಳ ಶಬ್ದ ಅಂತ ಹೇಳ್ತಾರೆ. ಇನ್ನು ಕೆಲವರು ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಮುಂದೆ ಇದ್ದ ವಿಂಡೋ ಗ್ಲಾಸ್ ನಲ್ಲಿ ಒಂದು ವಿಚಿತ್ರವಾದ ಆಕಾರ ಇದೆ ಅಂತ ಹೇಳ್ತಾರೆ. ಆ ಆಕಾರ ಯಾವುದೋ ಆತ್ಮದ್ದು ಅಂತಾನು ಹೇಳ್ತಾರೆ. ಈ ಘಟನೆ ಇದೇ ವರ್ಷ ಮಾರ್ಚ್ 15ರಂದು ಸೆರ್ಬಿಯಾ ದೇಶದಲ್ಲಿ ನಡೆಯುತ್ತೆ. ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಲಕ್ಷಾಂತರ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಹೀಗೆ ಸಾಕ್ತಿರೋ ಪ್ರತಿಭಟನೆಯಲ್ಲಿ ಅಲ್ಲಿದ್ದ ಜನರಿಗೆ ಒಂದು ವಿಚಿತ್ರವಾದ ಅನುಭವ ಆಗುತ್ತೆ. ಅದೊಂದು ಭಯಂಕರವಾದ ಸೋನಿಕ್ ಇಂಪ್ಯಾಕ್ಟ್, ಕಿವಿಯಿಂದ ರಕ್ತ ಬರುವಂತಹ ಜೋರಾದ ಶಬ್ದ. ಈ ವಿಡಿಯೋದಲ್ಲಿ ಆ ಶಬ್ದದ ತೀವ್ರತೆ ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಆದ್ರೆ ಅದು ಪ್ರತ್ಯಕ್ಷವಾಗಿ ತುಂಬಾ ಜೋರಾಗಿ ಕೇಳಿ ಬಂದಿರುತ್ತೆ. ಸುಮಾರು 5 ಲಕ್ಷಕ್ಕಿಂತ ಹೆಚ್ಚಿನ ಜನರು ಅಲ್ಲಿ ಏನ್ ನಡೆಯಿತು ಸ್ಪಷ್ಟನೆ ಕೊಡಿ ಅಂತ ಸರ್ಕಾರಕ್ಕೆ ಪಿಟಿಷನ್ ಹಾಕ್ತಾರೆ. ಈ ಇಂಪ್ಯಾಕ್ಟ್ ಎಷ್ಟೊಂದು ತೀವ್ರವಾಗಿತ್ತು ಅಂದ್ರೆ ಆ ಶಬ್ದದ ಭಯದಿಂದ ಜನರು ಕಿವಿ ಮುಚ್ಕೊಂಡು ದಿಕ್ಕಾಪಾಲಾಗಿ ಓಡೋಗ್ತಾರೆ. ಅಲ್ಲಿದ್ದ ಪ್ರತ್ಯಕ್ಷ ಸಾಕ್ಷಿಗಳು ಹೇಳೋ ಪ್ರಕಾರ ಜನರನ್ನ ಚದುರಿಸಲು ಸರ್ಕಾರ ಸೀಕ್ರೆಟ್ ಸೋನಿಕ್ ವೆಪನ್ ನ ಬಳಸಿದೆ ಅಂತ ಹೇಳ್ತಿದ್ದಾರೆ. ಈ ಘಟನೆ ನಂತರ ಅನೇಕ ಜನರಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಕಿವಿಗಳು ಸರಿಯಾಗಿ ಕೇಳಿಸೋದಿಲ್ಲ. ಆದ್ರೆ ಅಲ್ಲಿನ ಸರ್ಕಾರ ಇದನ್ನ ತಳ್ಳಿ ಹಾಕುತ್ತೆ. ಇದು ಕೇವಲ ಊಹಾಪೋಹಗಳು ಅಂತ ಹೇಳುತ್ತೆ. ಆದ್ರೆ ಅಲ್ಲಿದ್ದ ಒಬ್ಬ ಮೇಯರ್ ಮಾತ್ರ ಹೌದು, ಸರ್ಕಾರದ ಹತ್ರ ಅಂತಹದ್ದೊಂದು ಆಯುಧ ಇದೆ, ಆದ್ರೆ ಅದನ್ನ ಅವರು ಉಪಯೋಗಿಸಿಲ್ಲ ಅಂತ ಹೇಳ್ತಾರೆ. ನೋಡಿದ್ರಲ್ವಾ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.